ಅಪ್ಪ ಶರಣಾರ್ಥಿ ದಲಿತರ ಓಣಿ ಒಳಗೆ ಶರಣಾರ್ಥಿ ಅಂತ ಹೇಳ್ತಾರ. ಹರಿಜನರು ಮಾದರ ಚೆನ್ನಯ್ಯ, ಡೋಹರ ಕಕ್ಕೆ, ಅಂಬಿಗರ ಚೌಡಯ್ಯ ಅವರು ಶರಣಾರ್ಥಿ ಅಂತ ಹೇಳ್ತಾರ. ಇವತ್ತು ಲಿಂಗಾಯತರ ಮನೆಯೊಳಗ ವಿಭೂತಿ ಹಚ್ಕೊಳ್ಳೋದು ಗೊತ್ತಿಲ್ಲ. ಆ ಬಲಿ ಕೊಡ್ತಾರಲ್ಲ ಕ್ವಾಣ, ಲಕ್ಷ್ಮಿ ಕಾರ್ಯ ಮಾಡ್ತಾರ ನೋಡ್ರಿ, ಅಕ್ಕಿ ಉದ್ದ ಕುಂಕುಮ ಹಚ್ತಾರ. ಅವ್ರ ರಾಜಕಾರಣಿಗಳು ಹಿಡ್ಕೊಂಡು ಎಲ್ಲರೂ ಉದ್ದ ಕುಂಕುಮ ಹಚ್ಕೊಳಕ್ ಶುರು ಮಾಡಿ, ಹೆಣ್ಮಕ್ಳೆಲ್ಲ ಕುಂಕುಮ ಹಚ್ಚೋದ್ ಬಿಟ್ಟಾರ, ಗಂಡು ಹುಡುಗರಿಗೆಲ್ಲ ಕುಂಕುಮ ಹಚ್ಚೋಕ್ ಶುರು ಮಾಡಿ. ಹಚ್ಚೋದ್ ರಾತ್ರಿ ತನ ಅನ್ಸಲ್ರಿ, ಅದೇನ್ ಕೆಮಿಕಲ್ ಇರ್ತದೋ ಏನಿರ್ತದೋ. ಆ ಕುಂಕುಮ ಹಚ್ಚಿದ ಲಿಂಗಾಯತ ಹುಡುಗರಿಗೆ ನೋಡಿದ್ರೆ ಬಾಳ ಸಿಟ್ಟು ಬರ್ತದ. ನಾವು ವಿಭೂತಿ ಮನೆಗೆ ಆಯ್ತು, ಆ ಕನ್ನೇರಿ ಸ್ವಾಮಿ ನೋಡ್ರಿ ಹೆಣ್ಮಕ್ಳಕ್ಕಿಲ್ಲ ದೊಡ್ಡದ ಹಚ್ಕೋತಾನ ಕುಂಕುಮ. ಹೌದಲ್ರಿ? ಆ ಕನ್ನೇರಿ ಸ್ವಾಮಿ ಪ್ರಶ್ನೆ ಕೇಳ್ತೀನಿ ನಾನು, ದಿನ ಸಾವಿರಾರು ವಿಭೂತಿ ತಯಾರು ಮಾಡ್ತೀನಪ್ಪ ಮಠದಾಗ ಕನ್ನೇರಿದಾಗ, ಒಂದಿನಾರೇ ವಿಭೂತಿ ಹಚ್ಕೋ ಹಣೆ ಮೇಲೆ. ನೋಡಿರಲ್ಲ ಟಿವಿದಾಗ ಹೆಂಗ್ ಬೈತಾರ ಲಿಂಗಾಯತ್ರಿ ಮಠದ ಹೆಸರಿಗೆ. ಹಣೆ ಮೇಲೆ ಹೆಣ್ಮಕ್ಳಕ್ಕಿಂತ ದೊಡ್ಡ ಕುಂಕುಮ ಹಚ್ಕೋತಾರ, ಒಂದಿನ 3 ಬಳ ವಿಭೂತಿ ಹಚ್ಕೊಡಲ್ಲ. ವಿಭೂತಿ ತಯಾರು ಮಾಡೋದು ಎದಕ್ಕಂದ್ರೆ ಬಿಸ್ನೆಸ್ ಮಾಡಿ, ಆಕಳು ಸಾಕೋದು ಎದಕ್ಕಂದ್ರೆ ಬಿಸ್ನೆಸ್ ಮಾಡಿ. ಕೇಂದ್ರ ಸರ್ಕಾರದಿಂದ ಗ್ರಾಂಟ್ ಸಿಗ್ತದೆ, ಒಂದ್ ಆಕಳಿಗೆ 10,000 ರೂಪಾಯಿ, 1,000 ಆಕಳಿಗೆ 10,000 ಆಕಳು ಅಂತ ಹೇಳೋದು ಕೇಂದ್ರ ಸರ್ಕಾರದ ಬಜೆಟ್ ತಗೊಳ್ಳೋದು. ಮತ್ತೆ ಲಿಂಗಾಯತ ವಿರುದ್ಧ ಮಾತಾಡೋದು. ಅದು ಮಠ ಶರಣ ಪೀಠ, ಅದು ಕಾಡಸಿದ್ದೇಶ್ವರ ಮಠ. ನಾ ಟಿವಿ ಒಳಗೆ ಹೇಳಿದ್ದೆ, ಕಾಡಸಿದ್ದೇಶ್ವರ ಸ್ವಾಮಿ ಅಲ್ಲ, ಅದು ಕಾಡು ಪ್ರಾಣಿ ಅಂತ ಹೇಳಿದ್ದಾರೆ. ಒಂದಿನ ವಿಭೂತಿ ಹಚ್ಕೊಳಪ್ಪ, ರಾಜಕಾರಣಿಗಳು ಹಚ್ಕೊಳಕ್ ತಯಾರಿಲ್ಲ. ಸ್ವಾಮಿಗಳು ಇಂಥವರೆಲ್ಲ ಹುಟ್ಕೋತಾರ, ಒಬ್ರಿಗೊಬ್ರಿಗೆ ಬೈಯಾಕ್ ಶುರು ಮಾಡ್ತಾರ. ನಮ್ಮ ಯುವಕರು ಯಾಕೆ ಹೋಗ್ತಾ ಇದಾರೆ. ಶ್ರೀಕಾಂತ್ ಸ್ವಾಮಿ ಅವ್ರ ಅಂದ್ರಲ್ಲ, ನಾವು 40-50 ವರ್ಷದ ಮ್ಯಾಲಿನವರೇ ಇದ್ದೀವಿ. ಅವ್ರು ಇನ್ನೂ ಅವ್ರದಾರಲ್ಲ, ಎಲ್ಲೆಲ್ಲ ಹೋಗ್ತಾ ಇದಾರೆ. ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ರಿ ಅಂತ ತಿಳ್ಕೊಂಡು ಬಹಳ ಜನ ಹೇಳ್ತಾರೆ. ಮುಸಲ್ಮಾನ್ ಯಾರಾದ್ರು ನಮ್ಮ ಮಗ ನನ್ ಮಾತು ಕೇಳಲ್ರಿ, ನಮಾಜ್ ಬರಲ್ಲ ಅಂತ ಹೇಳ್ತಾರೆ ಅಂತ ಕೇಳ್ರಿ. ಕ್ರಿಶ್ಚಿಯನ್ ಯಾರಾದ್ರೂ ನನ್ನ ಮಗ ನನ್ನ ಮಾತು ಕೇಳಲ್ಲ, ಚರ್ಚಿಗೆ ಬರಲ್ರಿ ಅಂತ ಹೇಳ್ತಾರೆ ಅಂತ ಕೇಳ್ರಿ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ನಾವ್ ಯಾಕೆ ಆದೇವು? ನಾವ್ ಎಷ್ಟು ದುರ್ದೈವ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲಾಗಿರೋದು ನಾವ್ದು ಏನೋ ತಪ್ಪದ. ತಂದೆ ತಾಯಿಗಳೇ ತಪ್ಪು ಮಾಡ್ತಾ ಇದ್ವಿ. ನಾವೇ ಲಿಂಗ ಪೂಜೆ ಮಾಡ್ತಾ ಇಲ್ಲ, ನಾವೇ ಪ್ರಾರ್ಥನೆಗೆ ಹೋಗ್ತಾ ಇಲ್ಲ. ಬಸವಣ್ಣಕ್ಕೆ ಯಾರು ಬರ್ಬೇಕ್ರಿ? ಬಸವಣ್ಣಕ್ಕೆ ಬರ್ಬೇಕು ಯಾರು? ಪ್ರಾರ್ಥನೆ ಮಾಡ್ಲಿಕ್ಕೆ ಯಾರು ಬರ್ಬೇಕು? ಎಲ್ಲರಿಗೆ ಅವ್ರವ್ರ ಮನೆಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತ ಇಲ್ಲೇ ಅದಾದ್ರೆ ಅಂತ ತಿಳ್ಕೊಂಡು, ಅಂದ್ರೆ ಮುಂದಿನ ಪೀಳಿಗೆ ತಯಾರಾಗ್ಬೇಕು. ನಿಮ್ಗೆ ಈಗ ಒಂದ್ ವೇಳೆ ಬರ್ಲಿಕ್ಕೆ ಆಗ್ಲಿಲ್ಲ ವಯಸ್ಸಾದವ್ರಿಗೆ ಅಂದ್ರ ನಿಮ್ಮ ಮಕ್ಕಳಿಗೆಲ್ಲ ನಾವು ಬಸವಣ್ಣಕ್ಕೆ ಕಳಿಸ್ಬೇಕು. ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ ನಡೆಸ್ಕೊಂಡು ಹೋಗ್ಬೇಕು. ಯಾಕೆ ಹೇಳ್ತೀವಿ ಅಂದ್ರೆ 24 ವರ್ಷದ ತರುಣ ಚನ್ನಬಸವಣ್ಣ ಉಳ್ವಿ ಕಾಡಿನ, ಭಯಂಕರ ಕಾಡಿನೊಳಗ. ಈಗ ನೀವು ಉಳ್ವಿಗೆ ಹೋದ್ರೆ ಬಸ್ಸಿನಾಗ ಹೋಯ್ತೀರಿ ಆರಾಮ್, ಬಸ್ ಕಾರು ಚನ್ನಬಸವಣ್ಣವ್ರು ಗದಿಗೆ ತನಕ ಹೋಗ್ತದ. ಆದ್ರೆ ಮಹಾಮನೆ ಆಕಳ ಗವಿಗೆ ಹೋಗ್ಬೇಕಾದ್ರೆ ಇನ್ನ ಹುಲಿ ಕರಡಿ ಚಿರತೆಗಳೆಲ್ಲ ಅದಾವ್ರಿ, ಸೌಂಡ್ ಕೇಳಿಸ್ತದ. ನೀವು ರಾತ್ರಿ ಉಳ್ಕೊಂಡ್ರೆ ಕಾಡಿನಾಗ. ಆದ್ರೆ ಅಂತಹ ಘೋರ ಅರಣ್ಯದೊಳಗ ಪ್ರಾಣ ಕೊಟ್ಟರು ಶರಣರು. ಈ ಕೆಳಗ ಜಿಗಣೆಗಳಂತಾರ, ರಕ್ತ ಇರ್ತಾವ್. ನೀವು ಹಿಂಬಡಿ ಹಿಡ್ಕೊಂಡು ಅಂದ್ರೆ ಹೊಟ್ಟೆ ತುಂಬಿ ಪೂರಾ ಉಬ್ಬಿ ಅವ್ ಸಾಯೋ ತನಕನೇ ನಿಮ್ಗೆ ಕಾಲ್ ಬಿಡಲ್ಲ. ರಕ್ತ ಹೀರಿದೆ ಗೊತ್ತಾಗಲ್ಲ, ಅಷ್ಟು ಒಂದೊಂದು ಗ್ಲಾಸ್ ರಕ್ತ ಹಿಡ್ಕೊಳ್ತಾವ ಜಿಗಣಿಗಳು. ಅಂತ ಜಿಗಣಿನಾಗ ಶರಣರು ರಾತ್ರಿ ಕಾಲ ಕಳೆದು, ರಾತ್ರಿ ಮಲ್ಕೊಂಡ್ರೆ ಅವ್ರ ರಕ್ತ ಎಷ್ಟು ಹೀರ್ಕೊಂಡಿರ್ಬೇಕು, ಅವ್ರು ಎಷ್ಟು ತ್ಯಾಗ ಮಾಡಿರ್ಬೇಕು. ಎದರ ಸಲ ಮಾಡಿದನು? ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಚನ್ನಬಸವಣ್ಣವರು ಆ ಕಾಡಿನೊಳಗೆ ಹೋಗಿ ಯಾಕೆ ಪ್ರಾಣ ಕೊಟ್ಟರು ಅಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ವಚನ ಸಾಹಿತ್ಯ ಸಿಗ್ಬೇಕು ಅಂತ ಕೊಟ್ಟಿದ್ದಾರೆ. ನಮಗ್ ಫ್ಯಾಷನ್ ಆಗ್ಬಿಟ್ಟದ ಏನ್ರಿ? ಅದನ್ನ ತಲೆ ಮೇಲೆ ಇಟ್ಕೊಂಡು DJ ಮೆರವಣಿಗೆ ಮಾಡೋದು ನಮ್ಗೆ ಫ್ಯಾಷನ್ ಆಗಿದೆ. ನಾವು ಎಷ್ಟು ವಚನಗಳನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿ ನಾವು ಎಷ್ಟು ಮಂದಿಗೆ ಕಲಿಸ್ತಾ ಇದ್ದೀವಿ, ವಿಭೂತಿ ಹಚ್ಕೊಳಕ್ ಕಲಿಸ್ತಾ ಇದೀವ, ದೀಕ್ಷೆ ಕೊಡಿಸ್ತಾ ಇದೀವ. ಎಲ್ಲಿ ಹೋಗ್ತಾ ಇದಾರ ನಮ್ಮ ಮಕ್ಕಳು? ಇವತ್ತು ಓಣಿಗೆ ಹಿಂದೂ ಸಮ್ಮೇಳನಗಳಂತ ಮಾಡ್ತಾ ಇದಾರೆ. ಲಿಂಗಾಯತ ಅಂದ್ರೆ ಗೊತ್ತೇ ಇಲ್ಲ ಯುವಕರಿಗೆ. ನಮ್ಮವರೆಲ್ಲ ಇವತ್ತು ಲಿಂಗ ಮಾಡಬಾರದಂತಲ್ಲ, ನೀವು ಹಿಂದೂ ಅನ್ನೋದೊಂದು ಸಂಸ್ಕೃತಿ, ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಬಟ್ ನಮ್ಮ ಧರ್ಮವನ್ನ ಮರೆತು ನಾವು ನಮ್ಮ ಆಚರಣೆಗಳನ್ನ, ನಮ್ಮ ಸಂಸ್ಕಾರಗಳನ್ನ ನಾವು ಮರಿಬಾರ್ದು. ಅದಕ್ಕಾಗಿ ಚನ್ನಬಸವಣ್ಣರ ಒಂದು ತ್ಯಾಗ ಮಾತಾಡಿದ್ರು, ಹೇಳ್ತಾ ಇದ್ರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತ್ಯಾಗ ಬಹಳ ದೊಡ್ಡದು. ಮಡಿವಾಳ ಮಾಚಿದೇವರು ಅಕ್ಕನಾಗಮ್ಮ ತಾಯಿಯವ್ರ ತ್ಯಾಗ ದೊಡ್ಡದು. ಈ ಬೆಳದಿಂಗಳ ಊಟ ಅಂದ್ರೆ ಪಿಕ್ನಿಕ್ ಬಂದು ಊಟ ಮಾಡಿ ಹೋಗುದಲ್ಲ, ಇದು ಸಮಾಜ ಸಂಘಟನಾ ದಿನ ಅಂತ ಹೇಳಿ ಮಾಡಬೇಕು. ಇವತ್ತು ಬಂದವರೆಲ್ಲರೂ ಪ್ರತಿಜ್ಞೆ ಮಾಡ್ರಿ. ನಾವು ರವಿವಾರ ದಿವಸ ಮನೆ ಮಂದಿ ಎಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನಮ್ಮ ಮನೆಗೆ 3-4 ಜನ ಇದ್ರ ಒಬ್ಬರ ಬಸವಣ್ಣಗೆ ಹಾಜರಿ ಹಾಕ್ತಿವಿ ಸಂಡೇ ದಿನ ಅಂತ ಸಂಕಲ್ಪ ಮಾಡ್ರಿ. ಅಂದ್ರೆ ಚನ್ನಬಸವಣ್ಣ ನಾವು ಗೌರವ ಕೊಟ್ಟಂಗೆ. ಬರೇ ಬೆಳದಿಂಗಳು ಊಟ ಮಾಡಿ ಹೋಗುದಲ್ಲ, ಬಸವಣ್ಣ ಪ್ರಾರ್ಥನೆ ಬರ್ತೇವೆ ಅಂತೇಳಿ ಸಂಕಲ್ಪ ಮಾಡ್ರಿ.
ನಾವು ಎಲ್ಲಿ ಅನ್ಯಾಯ ನಡೀತಲ್ಲ ಪ್ರತಿಭಟಿಸೋದು ಕಲಿಬೇಕು ನಾವು. ನಮ್ಮ ಧರ್ಮದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಡೆಯೊಂದು ಪರಿ ನಡೆಯೊಂದು ಪರಿ ಇವತ್ತು ಬಹಳ ಜನ ಇದ್ದಾರೆ, ಅದನ್ನ ಖಂಡಿಸ್ಲಿಕ್ಕೆ ಕಲಿಬೇಕು. ಮಾತಾಡ್ಲಿಕ್ಕೆ ಎಲ್ಲರಿಗೂ ಬರ್ತದ, ಆದ್ರೆ ಬಹಳ ಜನ ಟಿವಿ ಒಳಗೆ ಎಲ್ಲರೂ ಮಾತಾಡ್ತಾರ, ಪತ್ರಿಕೆಗಳಲ್ಲಿ ಕೊಡ್ತಾರ. ಆದ್ರೂ ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಪ್ರಸಾದ ಮಾಡಿ ಹೋಗೋಣ, ಆದ್ರೆ ಕೆಲವೊಂದು ವಿಷಯಗಳು ತಿಳ್ಕೊಬೇಕು ನೀವೆಲ್ಲರೂ. ಇನ್ನೊಂದು 2 ಪಾಯಿಂಟ್ ಹೇಳೋದಿಲ್ಲ. ಚನ್ನಬಸವಣ್ಣನವರು ಲಿಂಗೈಕ್ಯಾಗಿ ದಿನ ಸಮಾಜ ಸಂಘಟನಾ ದಿನ ಅಂತೇಳಿ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಾವು ಜಾರಿಗೆ ತರಬೇಕು. ಸಮಾಜ ಸಂಘಟನೆಗೋಸ್ಕರ ನಾವು ಏನ್ ಸೂತ್ರಗಳು ಹಾಕೋಬೇಕು, ವೈಯಕ್ತಿಕ ಪ್ರಾರ್ಥನೆ, ಮನೆಯೊಳಗೆ ಮಾಡ್ತಕ್ಕಂತ ಹೇ ಪರಮಾತ್ಮ ಇದು ನೆನಹು, ಕೌಟುಂಬಿಕ ಪ್ರಾರ್ಥನೆ, ವಾರಕ್ಕೊಮ್ಮ ಬಸವಟಗಳಲ್ಲಿ ಮಾಡ್ತಕ್ಕಂತಹ ಸಾಮೂಹಿಕ ಪ್ರಾರ್ಥನೆ, ವರ್ಷಕ್ಕೊಂದ್ಸಲ ಸಮುದಾಯ ಪ್ರಾರ್ಥನೆ, ಹೌದಲ್ರಿ? ನಾವು ಧರ್ಮಕ್ಷೇತ್ರಗಳಲ್ಲಿ ಮಾಡತಕ್ಕಂತ ಸಮುದಾಯ ಪ್ರಾರ್ಥನೆ. ಮಾತಾಡಿ ಹೇಳಿದ್ರು, ಬಸವ ಮಠಗಳು ಯಾರು ಸ್ಥಾಪನೆ ಮಾಡಿವೆ ಅಂದ್ರೆ, ಮಠಗಳು ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡ್ಬೇಕು. ನಾವು ಊಟ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೇವೆ? ಬಾಯಿ ಮೂಲಕ ಮಾಡ್ತೀವಿ, ಬಾಯಿ ಮೂಲಕ ಗಂಟ್ಲ ಮೂಲಕ ಮಾಡ್ತೀವಿ. ಈ ಗಂಟ್ಲಿಗೆ ಹುಣ್ಣ ಆಯ್ತು, ಗಂಟ್ಲಿಗೆ ಕ್ಯಾನ್ಸರ್ ಆಯ್ತು ಅಂದ್ರೆ ಹೆಂಗ್ ಊಟ ಮಾಡ್ಬೇಕು? ಡಾಕ್ಟರ್ ಏನ್ ಮಾಡ್ತಾರ್ರಿ? ಡೈರೆಕ್ಟ್ ಹೊಟ್ಟೆಗೆ ಪೈಪ್ ಹಾಕ್ತಾರೆ, ಹೌದಲ್ಲ? ಈ ಮಠಗಳು ಅನ್ನುವಂತ ಗಂಟ್ಲಿಗೆ ಕ್ಯಾನ್ಸರ್ ಆದಾಗ ಬಸವ ಮಂಟಪ ಅನ್ನುವಂತ ಡೈರೆಕ್ಟ್ ಪೈಪ್ ಹಾಕಿ ಹೊಟ್ಟೆಗೆ ಆಹಾರ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಮಾತಾಜಿಯವರು ಮಾಡಿದ್ರು. ಈಗ ಬಸವ ಮಂಟಪಗಳಿಗೆ ಮತ್ತೆ ಕ್ಯಾನ್ಸರ್ ಆದ್ರೆ ಏನ್ ಮಾಡ್ಬೇಕು? ನಮ್ಮ ಪೀಠಾಧ್ಯಕ್ಷರಿಂದ ಇವತ್ತು ಬಸವ ಮಂಟಪಗಳಿಗೆ ಕ್ಯಾನ್ಸರ್ ಅದಂಗೆ ಯಾರ್ಯಾರೋ ಬಂದು ಕಬ್ಜಾ ಮಾಡ್ಕೊಳಕ್ ಶುರು ಮಾಡ್ಯಾರ. ಇನ್ನೂ ಸಂಬಂಧ ಇಲ್ಲ, ಅವರು ಎಂದೂ ಬಸವ ಮಂಟಪಕ್ಕೆ ಬಂದಿಲ್ಲ, ಪ್ರಾರ್ಥನೆಗೆ ಬಂದಿಲ್ಲ. ನಮ್ಮ ಬಸವ ಮಂಟಪ ಈ ಲಿಂಗದೇವ್ ಹೇಳೋರು ಬರ್ಬೇಡ್ರಿ ಅಂತ ಹೇಳಿ ಕಬ್ಜಾ ಮಾಡ್ತಕ್ಕಂತ ಬಸವ ಮಂಟಪಗಳು ಹಾಳಾಗಿ ಹೋಗ್ತಾ ಇದಾವೆ. ಅದಕ್ಕೆ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಪೀಠದಲ್ಲಿ ಯಾರು ಕೇಳಲ್ಲ. ಯಾರ್ಯಾರೋ ಬಂದು ಕಬ್ಜಾ ಮಾಡ್ಕೊತಾ ಇದಾರೆ, ಅವ್ರು ಇನ್ನೊಬ್ರಿಗೆ ಮಾರಾಟ ಎಲ್ಲಿ ಬಸವ ಮಂಟಪ ಯಾರಿಗೆ ಕೇಳ್ತಾರೆ ಹೇಳ್ರಿ? ಕುದುರೆ ಕಟ್ಟಿ ಹಾಕ್ಯಾರಂದ್ರಲ್ಲ, ಬಹಳ ಸೂಕ್ಷ್ಮವಾಗಿ ಹೇಳ್ಯಾರ ಶ್ರೀಕಾಂತ್ ಸ್ವಾಮಿ ಅವರು. ಯಾರೋ ಕಟ್ಟಿ ಹಾಕ್ಯಾರ ಕುದುರೆ, ಹೊರಗೆ ಬಿಡ್ಲಾಕ್ ತಯಾರಿಲ್ಲ, ರೂಮಿನಾಗ ಹಾಕ್ಯಾರ ಅಂತ. ಅದಕ್ಕೆ ಧರ್ಮ ಗ್ರಂಥನ ಬಿಡುಗಡೆ ಆಗೋದು, ಬಸವದಳಗಳು ಸಂಘಟನೆ ಆಗೋದು, ಬಸವ ಮಂಟಪಗಳು ಉದ್ಧಾರ ಆಗೋದು, ಬಸವ ಮಂಟಪಗಳದ್ದು ರಿಜಿಸ್ಟ್ರೇಷನ್ ಇಲ್ಲ. ಹಿಂಗಾಗಿ ಎಲ್ಲ ಬಸವ ಮಂಟಪಗಳು ಹಾಳಾಗ್ತಾ ಇದ್ದಾವೆ. ನಮಗೊಂದು ಉಳಿದಿದೆ ಬೀದರ್ ಬಸವ